ಹಲೋ ನಮಸ್ಕಾರ, ವೆಲ್ಕಮ್ ಟು ಆಕಾಶ ಶೈನ್ಸ್. ಈ ವಿಡಿಯೋದಲ್ಲಿ ಸುಧಾಮೂರ್ತಿಯವರ ನುಡಿಮುತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ. ಸುಧಾಮೂರ್ತಿಯವರು ಒಬ್ಬ ಪ್ರಸಿದ್ಧ ಭಾರತೀಯ ಲೇಖಕಿ ಮತ್ತು ಸಮಾಜ ಸೇವಕಿ. ಸುಧಾಮೂರ್ತಿಯವರು ತಮ್ಮ ವೃತ್ತಿಪರ ಜೀವನವನ್ನು ಕಂಪ್ಯೂಟರ್ ವಿಜ್ಞಾನಿ ಮತ್ತು ಎಂಜಿನಿಯರ್ ಆಗಿ ಆರಂಭಿಸಿದರು. ಇವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬಿಲ್ ಗೇಟ್ಸ್ ಪ್ರತಿಷ್ಠಾನದ ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳ ಸದಸ್ಯರಾಗಿದ್ದಾರೆ. ಇವರು ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕಿ ಅಷ್ಟೇ ಅಲ್ಲದೆ ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರಾದ ನಾರಾಯಣ್ ಮೂರ್ತಿಯವರ ಪತ್ನಿಯೂ ಹೌದು. ಇವರು ಜನಿಸಿದ್ದು 19ನೇ ಆಗಸ್ಟ್ 1950ರಂದು. ಬನ್ನಿ, ಈ ನುಡಿಮುತ್ತುಗಳಿಂದ ನಾವೆಲ್ಲರೂ ಸ್ಫೂರ್ತಿ ಪಡೆಯೋಣ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನ ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ. ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದೇ ಮುಖ್ಯ. ಬೆಂಕಿಯನ್ನು ಮತ್ತೊಂದು ಬೆಂಕಿಯಿಂದ ನಂದಿಸಲು ಸಾಧ್ಯವಿಲ್ಲ. ಬದಲಾವಣೆಯನ್ನು ತರುವುದು ನೀರು ಮಾತ್ರ. ಒಂಟಿತನಕ್ಕೂ ಏಕಾಂತಕ್ಕೂ ವ್ಯತ್ಯಾಸವಿದೆ. ಒಂಟಿತನ ಬೇಸರ ತರಿಸುತ್ತದೆ, ಆದರೆ ನಿಮ್ಮ ಏಕಾಂತವು ನಿಮ್ಮ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜೀವನವು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಠ್ಯಕ್ರಮಗಳನ್ನು ಹೊಂದಿರದ ಪರೀಕ್ಷೆಯಾಗಿದೆ, ಹಾಗೂ ಇದಕ್ಕೆ ಉತ್ತರ ಪತ್ರಿಕೆಗಳು ಸಹ ಇಲ್ಲವಾಗಿದೆ. ನನ್ನ ಅನುಭವದ ಪ್ರಕಾರ ಜೀವನದಲ್ಲಿ ಸಾಧನೆ, ಪ್ರಶಸ್ತಿ, ಪದವಿ ಮತ್ತು ಹಣಕ್ಕಿಂತಲೂ ಸುಮಧುರ ಸಂಬಂಧ, ಅನುಕಂಪ ಹಾಗೂ ಮನಃಶಾಂತಿ ಬಹಳ ಮುಖ್ಯವಾಗಿದೆ. ಹಣ ಎಂಬುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ. ಬಹುಪಾಲು ಸಂದರ್ಭಗಳಲ್ಲಿ ಜನರ ನಡುವೆ ಒಡಕು ಮೂಡಿಸುತ್ತದೆ. ಸ್ನೇಹ ಸಂಬಂಧಗಳು ತಾನಾಗೇ ದೂರವಾಗುವುದಿಲ್ಲ. ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯದಿಂದ ದೂರವಾಗುತ್ತವೆ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ. ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲನು ಎಂಬುದು ನೆನಪಿರಲಿ. ನಿಮ್ಮ ಮಗು ಕೇಳುವ ಎಲ್ಲವನ್ನೂ ಕೊಡಿಸಬೇಡಿ. ಇದರಿಂದ ಮಗುವಿಗೆ ತನ್ನ ಬಳಿ ಇರುವ ವಸ್ತುಗಳ ಬೆಲೆ ಗೊತ್ತಾಗುವುದಿಲ್ಲ. ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ 2 ವಿಷಯಗಳನ್ನು ನೀಡಿ: ಬಲವಾದ ಬೇರುಗಳು ಮತ್ತು ಬಲವಾದ ರೆಕ್ಕೆಗಳು. ನಿಮ್ಮ ಕನಸುಗಳನ್ನು ನಿಮ್ಮ ಮಗುವಿನ ಮನಸ್ಸಿನಲ್ಲಿ ಇಡಬೇಡಿ, ಏಕೆಂದರೆ ಪ್ರತಿಯೊಂದು ಮಗುವು ತನ್ನದೇ ಆದ ಆಕಾಂಕ್ಷೆಗಳೊಂದಿಗೆ ಜನಿಸಿರುತ್ತದೆ. ನಿಮ್ಮ ಮಗುವನ್ನು ಇತರರೊಂದಿಗೆ ಹೋಲಿಸುವುದನ್ನು ತಡೆಯಿರಿ. ಪ್ರತಿಯೊಂದು ಮಗುವು ವಿಶಿಷ್ಟವಾಗಿದೆ. ಸ್ವಯಂ ಸ್ಪರ್ಧೆಯನ್ನು ಉತ್ತೇಜಿಸಿ. ಇತರರಿಗಿಂತ ಉತ್ತಮ ಸಾಧನೆ ಮಾಡುವುದಕ್ಕಿಂತ ವೈಯಕ್ತಿಕ ಬೆಳವಣಿಗೆ ಹೆಚ್ಚು ಮುಖ್ಯವಾಗಿದೆ. ಹಣವು ವ್ಯಕ್ತಿಯನ್ನು ಅಸಾಧಾರಣನನ್ನಾಗಿ ಮಾಡುವುದಿಲ್ಲ ಎಂದು ಮಕ್ಕಳಿಗೆ ಕಲಿಸಿ. ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುವ ಜನರಿಗೆ ನೈಜ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗುತ್ತದೆ. ವೈದ್ಯರು ತಪ್ಪು ಮಾಡಿದಾಗ ಒಬ್ಬ ವ್ಯಕ್ತಿಯು ನೆಲದಿಂದ 6 ಅಡಿ ಕೆಳಗೆ ಹೋಗುತ್ತಾನೆ. ನ್ಯಾಯಾಧೀಶರು ತಪ್ಪು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನೆಲದಿಂದ 6 ಅಡಿ ಎತ್ತರಕ್ಕೆ ನೇತು ಹಾಕಲಾಗುತ್ತದೆ. ಆದರೆ ಒಬ್ಬ ಶಿಕ್ಷಕನು ತಪ್ಪು ಮಾಡಿದಾಗ ವಿದ್ಯಾರ್ಥಿಗಳ ಸಂಪೂರ್ಣ ಬ್ಯಾಚ್ ನಾಶವಾಗುತ್ತದೆ. ಹಾಗಾಗಿ ಎಂದಿಗೂ ಶಿಕ್ಷಕರನ್ನು ಕೀಳಾಗಿ ನೋಡಬೇಡಿ.
ಪ್ರತಿಯೊಬ್ಬ ರೋಗಿಯು ಅಮೂಲ್ಯ. ಜಾಗರೂಕರಾಗಿರಿ. ರೋಗಿಯು ಸತ್ತರೆ ಅದು ವೈದ್ಯರಿಗೆ ಇನ್ನೊಂದು ಆಸ್ಪತ್ರೆಯ ಸಾವು. ಆದರೆ ದುರದೃಷ್ಟಕರ, ಕುಟುಂಬಕ್ಕೆ ಇದು ಶಾಶ್ವತ ನಷ್ಟವಾಗಿದೆ. ಸರಳತೆಯೇ ಅಂತಿಮ ಸತ್ಯ. ನಿಜವಾದ ಸೌಂದರ್ಯ ಸರಳತೆಯಲ್ಲಿದೆ. ಪುರುಷ ಮತ್ತು ಮಹಿಳೆಗೆ ಉತ್ತಮ ಸ್ನೇಹಿತ ಯಾರು? ಉತ್ತರ ಹೀಗಿದೆ: ಗಂಡನಿಗೆ ಹೆಂಡತಿ ಮತ್ತು ಹೆಂಡತಿಗೆ ಗಂಡ. ನಮಗೆ ಜೀವನದಲ್ಲಿ ಯಾವಾಗಲೂ ಏನಾದರೂ ಗುರಿ ಇರಬೇಕು. ಅದನ್ನು ಸಾಧಿಸಲು ಪ್ರಯತ್ನಿಸುತ್ತಾ ಇತರರಿಗೆ ಸಹಾಯ ಮಾಡಬೇಕು. ಜೀವನದಲ್ಲಿರುವ ಎಲ್ಲ ಐಷಾರಾಮಿಗಳಲ್ಲಿ ಅತ್ಯಂತ ದೊಡ್ಡ ಐಷಾರಾಮಿ ಎಂದರೆ ಸರಿಯಾದ ರೀತಿಯ ಸ್ವಾತಂತ್ರ್ಯವನ್ನು ಪಡೆಯುವುದು. ನಿಮಗೆ ಇಷ್ಟವಾದದ್ದನ್ನು ಮಾಡುವುದು ಸ್ವಾತಂತ್ರ್ಯ. ನೀವು ಮಾಡುವುದನ್ನು ಇಷ್ಟಪಡುವುದು ಸಂತೋಷ. ನಿಜವಾದ ನಾಯಕನು ಅಧಿಕಾರದಿಂದಲ್ಲ, ಪ್ರೀತಿಯಿಂದ ಮುನ್ನಡೆಸುತ್ತಾನೆ. ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, ನಮ್ಮ ಕೆಲಸ ನಾವೇ ಮಾಡಿಕೊಂಡು ಸದೃಢರಾಗಿರುವುದು ಒಳ್ಳೆಯದು. ಭಗವಂತನನ್ನು ಪೂಜಿಸಿದರೆ ತಾಯಿ ಬರುವುದಿಲ್ಲ. ತಾಯಿಯನ್ನು ಪೂಜಿಸಿದರೆ ಭಗವಂತ ಖಂಡಿತ ಬರುತ್ತಾನೆ. ಹೋರಾಟವೇ ಜೀವನ. ಸಾಧನೆಗಳಿಗಿಂತ ಉತ್ತಮ ಸಂಬಂಧಗಳು, ಸಹಾನುಭೂತಿ ಮತ್ತು ಮನಸ್ಸಿನ ಶಾಂತಿ ಮುಖ್ಯ. ತುಕ್ಕು ಹಿಡಿಯುವುದಕ್ಕಿಂತ ಸವೆದು ಹೋಗುವುದು ಉತ್ತಮ. ಸುಧಾಮೂರ್ತಿಯವರ ಈ 30 ನುಡಿಮುತ್ತುಗಳಿಂದ ನಿಮ್ಗೆಲ್ಲರಿಗೂ ಸ್ಫೂರ್ತಿ ಸಿಕ್ಕಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನು ಆಕಾಶ ಶೈನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಸ್ಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಒಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋಯಿಂದ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.